ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂದ್ಕೊಂಡು ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ. ಇವತ್ತು ಸೂಪರಾಗಿರೋಂಥ ರೆಸಿಪಿ ನಿಮ್ಮ ಕೂಡ ಶೇರ್ ಮಾಡ್ಕೋಬೇಕಲ್ಲಕತ್ತೀನಿ. ಅದು ಯಾವ ರೆಸಿಪಿ ಅಂತ ನೋಡ್ಕೊಂಬರಂಬರ್ರಿ. ಇಲ್ಲಿ ಇದು ಪ್ರತಿಯೊಂದು ಕಾಳುಗಳನ್ನು ಹುರಿದು ಪೌಡ್ರ್ ಮಾಡ್ಕೊಂಡಿದ್ದು ಪುಡಿ ಅದರಿದು. ಪ್ರತಿಯೊಂದು ಕಾಳು ಅಂದ್ರೆ ಹುರ್ಲಿ ಕಾಳು, ಮೆಟ್ಗೆ ಕಾಳು, ಅಲಸಂದಿ, ಹೆಸರು ಬೇಳೆ ಮತ್ತು ಮೆಂತ್ಯ, ಉದ್ದಿನ ಬೇಳೆ ಮತ್ತು ರಾಗಿ, ಸಜ್ಜಿ ಮತ್ತು ಕೆಂಪು ಅಕ್ಕಿ ರೀ, ಒಂದು 2 ಸ್ಪೂನ್ ಆಗಷ್ಟು, ಚಿಕ್ಕ ಸ್ಪೂನಿಲೆ ಒಂದು 2 ಸ್ಪೂನ್ ಆಗಷ್ಟು ಮೆಂತ್ಯ. ಈ 10 ಥರದ್ದು ಬೇಳೆಕಾಳುಗಳನ್ನು ಮತ್ತು ಅದರಲ್ಲಿ 3 ಏನಪ್ಪ ಅಂದ್ರೆ ಅದೇ ಸಜ್ಜೆ, ರಾಗಿ ಮತ್ತು ಕೆಂಪಕ್ಕಿ ಅತ್ತಾರಲ್ರಿ, ಕೆಂಪಕ್ಕಿ, ಅವು ಇಷ್ಟು ಹಾಕ್ಕೊಂಡು ಒಟ್ಟು ಒಂದು 10 ಥರದ್ದು ಇದ್ರೊಳಗಡೆ ಸೇರಿಸಿ ಚೆಂದಾಗೆ ಹುರ್ಕೊಂಡಿನ್ರಿ. ಇದು ಕಾಳುಗಳು ಹುರ್ಕೊಂಡಿನಿ. ಫಸ್ಟಿಗೆ ಕಾಳು ಹುರಿದು ಮಿಲ್ಲಿಗೆ ಒಯ್ದು ಪೌಡ್ರ್ ಮಾಡ್ಕೊಂಬಂದಿದ್ದು ಹಿಟ್ಟು ನೋಡ್ರಿ. ಇದು ನಾವು ಡ್ರೈಯಾಗಿ ಹುರಿಬೇಕ್ರಿ, ಎಣ್ಣೆ ಹಾಕಿ ಮಾತ್ರ ಹುರಿಬಾರ್ದು. ಅದರಿಂದ ಆ ಎಲ್ಲ ಕಾಳುಗಳು ಹುರಿದು ಪೌಡ್ರ್ ಮಾಡ್ಕೊಂಡಿದ್ದರಿಂದ ನಾವು ಉಪ್ಪಿಟ್ಟು ಮಾಡಕತ್ತೀನಿ ರೀ. ಆ ಪೌಡ್ರ್ಲಿಂತ ನಾವು ಉಪ್ಪಿಟ್ಟು ಮಾಡಕತ್ತೀನಿ. ಸಖತ್ ಟೇಸ್ಟ್ ಆಗ್ತದೆ ರೀ, ಸಖತ್ ರುಚಿ ಆಗ್ತದೆ. ಪ್ರತಿಯೊಂದು ಕಾಳುಗಳನ್ನು ಹುರಿದು ಪೌಡ್ರ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡೇವಪ್ಪ ಅಂದ್ರೆ ಸೂಪರಾಗಿರ್ತದೆ. ನಾವು ಉಪ್ಪಿಟ್ಟನ್ನು ಮಾಡ್ಕೋಬೋದು ಅಥವಾ ಗಂಜಿ ಕೂಡ ಮಾಡ್ಕೊಂಡು ಕುಡಿಬೋದು ರೀ. ಇದು ಬಿಸಿ ನೀರಿಗೆ ಹಾಕಿ ಗಂಜಿ ಕೂಡ ಮಾಡ್ಕೊಂಡು ಕುಡಿಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡಿರಿ. ನಾಲ್ಕರ ಒಂದು ದೊಡ್ಡ ಗ್ಲಾಸ್ಲೆ ಒಂದು ಅರ್ಧ ಗಿಲಾಸಷ್ಟು ಹಾಕ್ಕೊಂಡು ಡ್ರೈಯಾಗಿ ಫ್ರೈ ಮಾಡ್ಕೊತೀನಿ ರೀ. ಎಲ್ಲ ಬ್ಯಾಳೆ ಕಾಳುಗಳು ಘಮ ಬರ್ಬೇಕು ರೀ, ಆ ಥರ ಹುರ್ಕೋಬೇಕು. ಅಷ್ಟು ಹುರ್ಕೊಂಡು ನಾನು ಮಿಲ್ಲಿಗೆ ಒಯ್ತೀನಿ. ಅದಕ್ಕೆ ಒಂದು ಕೆ ಜಿಯಷ್ಟು ಹಬ್ಬ ಅಂದ್ರೆ 1 ಕೆ ಜಿ ಅಥವಾ 1.5 ಕೆ ಜಿಯಷ್ಟು ಆಗಷ್ಟು ಹಿಟ್ಟು ನಾನು ರೆಡಿ ಮಾಡಿ ಇಟ್ಕೋತೀನಿ. ಮತ್ತು ಖಾಲಿ ಆದ್ರೊಳಗೆ ಮತ್ತು ಹುರಿದು ಮತ್ತು ಅದೇ ಥರ ಹುರ್ಕೊಂಡು ಮತ್ತು ನಾನು ಅದೇ ಥರ ಮಿಲ್ಲಿಗೆ ಒಯ್ದು ಹಾಕ್ಕೊಂಡು ಬರ್ತೀನಿ ರೀ. ಯಾಕಂದ್ರೆ ಒಟ್ಟಿಗೆ ಜಾಸ್ತಿ ಏನು ಮಾಡೋಂಗಿಲ್ಲ. ನಾವು 1 ಕೆ ಜಿ ಅಥವಾ 1.5 ಕೆ ಜಿ ಆದಷ್ಟೇ ನಾನು ಹುರ್ಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ. ಅದಕ್ಕೆ ಇಲ್ಲಿ ಏನಿಲ್ಲ ಬೇಕು ಅಂದ್ರೆ ಒಂದು ಸ್ವಲ್ಪ ನಾವು ಎಷ್ಟು ಮಾಡ್ಕೋತೀವಿ ಅಷ್ಟು ನೋಡ್ಕೊಂಡ್ರೆ, ಅಳತಿ ಮ್ಯಾಗಂತೂ ನಾನು ಮಾಡೋಕತ್ತಿಲ್ಲ, ಕೈ ಅಳತಿ ಮ್ಯಾಗೆ ಮಾಡೋಕತ್ತೀನಿ. ಶೇಂಗದ ಕಾಳು, ಉದ್ದಿನ ಬೇಳೆ, ಕಡ್ಲೆ ಬೇಳೆ ತೊಗೊಂಡ್ರಿ. ದಪ್ಪ ಸೈಜಿನ 2 ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡೀನಿ. ಒಂದು 8-9 ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿ ಎಲ್ಲ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಒಂದು ಅರ್ಧ ಹೋಳ ಲಿಂಬೆಹಣ್ಣು. ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೋದ್ರಿ. ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಂಡ್ರಿ. ಅದಕ್ಕೆ ಎಣ್ಣೆಗೆ ಇವಾಗ ಫಸ್ಟ್ ಶೇಂಗದ ಕಾಳು ಹಾಕೋತೀನಿ ನೋಡ್ರಿ. ಅದು ಒಂದು ಸ್ವಲ್ಪ ಫ್ರೈ ಆಗ್ಬೇಕ್ರಿ. ಶೇಂಗದ ಕಾಳು ಅಂದ್ರೆ ಟೇಸ್ಟ್ ಕೊಡ್ತದೆ. ಅದು ಸ್ವಲ್ಪ ಅದು ಫ್ರೈ ಆಗೋಣ ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಳ್ಳೋದು. ಇದಕ್ಕೆ ಇವಾಗ ಕಡಲೆಬೇಳೆ ಹಾಕ್ತೀವಿ ನೋಡಿರಿ. ಕಡಲೆಬೇಳೆ, ಉದ್ದಿನಬೇಳೆ 2 ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ಇದು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿ ಅಲ್ಲ, ಈರುಳ್ಳಿ ಸೇರ್ಕೊಂಡ್ರಿ. ಹಸಿ ಅಲ್ಲ ಅಂದ್ರೆ ಶುಂಠಿ. ಇದಕ್ಕೆ ಇವಾಗ ಹಸಿ ಶುಂಠಿ ಹಾಕೊಳ್ಕೊತೀನಿ. ಇವಾಗ ಈರುಳ್ಳಿ ಸೇರಿಸ್ಕೊತೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗತ್ತನ ಫ್ರೈ ಮಾಡ್ಕೊತೀನಿ ರೀ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ. ಇದಕ್ಕೆ ಹಸಿಮೆಣ್ಸಿಕಾಯಿ, ಟೊಮೊಟೊ 2 ಸೇರ್ಕೊಂಡು ಇವಾಗ ಹಸಿಮೆಣ್ಸಿಕಾಯಿ ಸೇರ್ಸಕತ್ತೀನಿ ರೀ. ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡವ್ರು ಟೊಮೊಟೊನೂ ಹಾಕೋಕತ್ತೀನಿ. ಇವೆರಡು ಹಾಕಿ ಸ್ವಲ್ಪ ಟೊಮೊಟೊ ಮೆತ್ತಗಾಗತ್ತನ ತಿರ್ಬೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ರಿ. ಉಪ್ಪು ಸೇರಿಸ್ಕೊಂಡ್ರೆ ಟಮಾಟಿ ಬೇಗ ಮೆತ್ತಗಾಗ್ತದೆ ಅಂತೇಳಿ ಉಪ್ಪು ಸೇರಿಸ್ಕೊಳ್ಕತ್ತೀನಿ. ಒಂಚೂರು ಅರಿಶಿನ ಕೂಡ ಇವಾಗೆ ಹಾಕ್ಕೊಂಡ್ಬಿಡ್ತೀನಿ ರೀ. ಟಮಾಟಿ ಅದೆಲ್ಲ ಬೇಗ ಫ್ರೈ ಆಗ್ತದೆ ಅಂತೇಳಿ ಅರಿಶಿನ ಉಪ್ಪು 2 ಸೇರಿಸ್ಕೊಂಡೀನಿ. ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿ ತಗೊಳ್ಳಿ. ಟಮಾಟಿ ಮೆತ್ತಗಾಗೋ ತನಕ ಇಷ್ಟೇ ಬಿಡಂಬೇಕು. ಇವಾಗ ಎಲ್ಲನೂ ಮೆತ್ತಗಾಗ್ಯದ ನೋಡಿರಿ. ಟಮಾಟಿ ಅದು ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕು ನಾವು. ಇವಾಗ ಒಂದು ಅರ್ಧದಷ್ಟು ಲಿಂಬೆ ಹಣ್ಣು ತೊಗೊಂಡಿದ್ನಲ್ರಿ, ಅದು ಕೂಡ ನಾನು ಇವಾಗ
ಇದರಲ್ಲೇ ಹಾಕಿ ಹಿಂಡಾಕತ್ತೀನಿ ನೋಡಿರಿ, ಹಿಂಗೆ ಫ್ರೈ ಮಾಡ್ಕೊಳ್ಳೋದು. ಇವಾಗ ಇದಕ್ಕೆ ನೀರು ಹಾಕೋತೀನಿ. ಇದಕ್ಕೆ ಎಷ್ಟು ಇರ್ತದೆ ಅಷ್ಟು ನೋಡ್ಕೊಂಡು ನೀರು ಹಾಕ್ತೀನಿ ರೀ. ನಾನು ಇಲ್ಲಿ ಅಂದಾಜು ಮ್ಯಾಗೆ ನೀರು ಇಷ್ಟು ಹಾಕ್ಕೊಂಡಿನಿ ನೋಡಿರಿ. ನೀವು ಬೇಕಾದ್ರೆ ಅಳತಿ ಮ್ಯಾಗ ಮಾಡ್ಕೊರಿ. ನನಗೆ ಅಳತಿ ಗೊತ್ತಾಗುತ್ತಂದು ನಾನು ಅಂದಾಜಿನಾಗೆ ಮಾಡ್ಕೊಂಡಿನಿ. ಇದಕ್ಕೆ ನಾನು ಸಾಸಿವೆ ಜೀರಿಗೆ ಕೂಡ ಹಾಕ್ಕೊಂಡೇನಿ ರೀ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದಕ್ಕೆ ಇವಾಗ ಉಪ್ಪು ಅದೆಲ್ಲ ಕರೆಕ್ಟ್ ನೋಡಿಕೊಂಡು ಮುಚ್ಚಿಟ್ಟು ಬಿಡ್ತೀನಿ ರೀ. ನೀರು ಹೆಸರು ಬರ್ತದಲ್ಲ ರೀ, ಆವಾಗ ಹಿಟ್ಟು ಸೇರಿಸ್ಕೊಳ್ಳಮ್ರಿ. ಇದಕ್ಕೆ ಉಪ್ಪು ಕಡಿಮೆ ಆಗಿತ್ತು ರೀ, ನಾವು ಒಂಚೂರು ಉಪ್ಪು ಹಾಕ್ಕೊಂಡೀನಿ. ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿವಿ, ಖಾರ ಸ್ವಲ್ಪ ಕಮ್ಮಿ ಅದ ರೀ, ಹಂಗಾಗಿ ನಾನು ಸ್ವಲ್ಪ ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ ರೀ. ಅಚ್ಚ ಖಾರದ ಪುಡಿ ಇಷ್ಟ ಇಲ್ಲ ಅನ್ನೋಂಥವ್ರು ಹಸಿ ಮೆಣಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಳ್ಬೋದು ರೀ. ಯಾವಾಗ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿ ಬರ್ತದ್ರದ್ದು. ಇವಾಗ ಇದು ನೀರು ಹೆಸರು ಬರೋತನ ಇಟ್ಬಿಡ್ತೀನಿ ರೀ. ನೀರು ಕುದ್ಲಿಕ್ಕೆ ಸ್ಟಾರ್ಟ್ ಆಗ್ಯ ನೋಡಿರಿ. ಇದು ಹಿಟ್ಟು ಇವಾಗ ಸ್ವಲ್ಪ ಕೈಲೇ ಹಾಕ್ಕೊಂಡು ತಿರುಗಬೇಕ್ರಿ, ಇಲ್ಲಾಂದ್ರೆ ಗಂಟು ಆಗ್ತದ. ಈ ರೀತಿ ಹಾಕ್ಕೊಂಡು ತಿರುಗೋದು, ಸಣ್ಣಗೆ ಹಾಕ್ಕೊಂಡು ತಿರುಗೋದ್ರಿ. ಸ್ವಲ್ಪ ಈ ಥರ ಹಾಕ್ಕೊಂಡು ಹಿಂಗೆ ತಿರುಗಬೇಕ್ರಿ. ಇದಿಷ್ಟು ನಾನು ಇವಾಗ ಸ್ವಲ್ಪ ಹಾಕ್ಕೊಂಡು ತಿರುಗಿ ತೊಗೊಂಡು ಬರ್ತೀನಿ ರೀ. ಸೂಪರಾಗಿ ಬಂದದ ನೋಡಿರಿ. ಇದಕ್ಕೆ ನಾವು ಏನಪ್ಪ ಅಂದ್ರೆ ಈರುಳ್ಳಿ, ಖಾರ, ಲಿಂಬೆ ಹಣ್ಣಿನ ಹುಳಿ, ಸ್ವಲ್ಪ ಉಪ್ಪು ಎಷ್ಟು ನಾವು ಜಾಸ್ತಿ ಹಾಕೋತೀವಿ ಅಷ್ಟು ಚೆನ್ನಾಗಿ ಬರ್ತದೆ ರೀ. ಈರುಳ್ಳಿ ಮಾತ್ರ ನಾವು ಎಷ್ಟು ಹಾಕ್ತೀವಿ ಅಷ್ಟು ರುಚಿ ಕೊಡ್ತದೆ, ಸಖತ್ ಟೇಸ್ಟ್ ಆಗ್ತದೆ ರೀ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿರಿ. ಬಿಸಿ ಇದನ್ನು ತಿನ್ಬೋದು, ಮತ್ತು ಇದು ಆರೋಗ್ಯ ಬಳಕ ಆದ್ರೂ ತಿನ್ಬೋದು. ಹೆಂಗೆ ತಿಂದ್ರೂ ಟೇಸ್ಟ್ ಸಖತ್ತಾಗಿರ್ತದೆ ರೀ. ಇವಾಗ ಗ್ಯಾಸ ಸ್ವಲ್ಪ ಸಣ್ಣ ಇಟ್ಟು ಇದ್ರ ಮ್ಯಾಗ ಮುಚ್ಚಿ ಒಂದು ಸ್ವಲ್ಪ ಉಮ್ಗೈಸ್ತೀನಿ ರೀ. ಒಂದು 10 ನಿಮಿಷ ಉಮ್ಗೈಸಂದ್ರಿ. ನಾವು ಕಾಳದೆಲ್ಲ ಹುರಿದಿರ್ತೀವಿ, ಏನು ಇದಾಗಲ್ಲ ರೀ, ಸಖತ್ ಟೇಸ್ಟ್ ಆಗ್ತದೆ. ಇದು ಇವಾಗ ನಾನು ಮುಚ್ಚಿಡ್ತೀನಿ ನೋಡಿ. ಇದು ಕರೆಕ್ಟ್ ಈಗ ಬೆಂದದ ನೋಡಿರಿ, ಸಖತ್ತಾಗಿ ಬಂದೈತಿ. ಇವಾಗ ನಾನು ಗ್ಯಾಸ ಬಂದ್ ಮಾಡ್ಕೊತೀನಿ ರೀ. ಒಂದು ಬೌಲಿಗೆ ತಕ್ಕೊತೀನಿ. ಇದು ನಾವು ಬಿಸಿದು ಕೂಡ ತಿನ್ಬೋದು ರೀ, ತಣ್ಣಗಾದ್ಮ್ಯಾಗೂ ಕೂಡ ತಿನ್ಬೋದು ರೀ. ಹೆಂಗೆ ತಿಂದ್ರೂ ಇದು ಟೇಸ್ಟಾಗಿ ಇರ್ತದೆ, ಸಖತ್ತಾಗಿ ಹತ್ತದ್ರಿ ಇದು. ಇದನ್ನು ಇವಾಗ ಗ್ಯಾಸ ಬಂದ್ ಮಾಡ್ತೀನಿ, ಒಂದು ಬೌಲಿಗೆ ತಕ್ಕೊತೀನಿ ರೀ. ಕಾಳು ಕಡಿ ಪ್ರತಿಯೊಂದು ಕಾಳುಗಳನ್ನು ಹುರಿದು ಮಾಡಿರುವಂಥ ಉಪ್ಪಿಟ್ಟು ರೆಡಿ ಐತೆ ನೋಡಿರಿ. ನಮ್ಮದು ಬಿಸಿ ಉಪ್ಪಿಟ್ಟು ಸೂಪರಾಗಿ ಬಂದದ ನೋಡಿರಿ, ಸಖತ್ತಾಗಿ ಬಂದೈತಿ. ತುಂಬಾ ಒಳ್ಳೇದು ರೀ. ಬಿಸಿದೂ ತಿನ್ಬೋದು, ಮತ್ತು ಆರೋಗ್ಯ ಬಳಕೂ ತಿನ್ಬೋದು ರೀ, ಸಖತ್ತಾಗಿ ಬರ್ತದೆ ನೋಡಿರಿ. ಹಂಗಾಗಿ ಬರ್ತದೆ, ಸೂಪರಾಗಿ ಆಗ್ಯದ ರೀ. ತುಂಬಾ ಒಳ್ಳೇದಿರ್ತದೆ ರೀ ಆರೋಗ್ಯಕ್ಕೆ. ಯಾವಾಗಲೇ ಒಂದೊಂದು ಸಲ ಈ ರೀತಿ ಮಾಡಿ ತಿನ್ನಬೇಕು. ಮತ್ತು ನಾವು ಕಡಲೆಬೇಳೆ, ಶೇಂಗಾ ಕಾಳು, ಉದ್ದಿನಬೇಳೆ ಹಾಕಿವಲ್ಲ ರೀ ಒಗ್ಗರಣೆಗೆ, ಸಖತ್ ಟೇಸ್ಟ್ ಕೊಡ್ಲಕತ್ತದ್ರಿ. ಅದು ಅದು ತಿಂತಾ ಇರ್ಬೇಕಾದ್ರೆ ಬಾಯಾಗ ಸಖತ್ ಟೇಸ್ಟ್ ಇರ್ತದೆ ರೀ. ನೋಡಿ ಸೂಪರಾಗಿ ಬಂದೈತಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಇದಿಷ್ಟೇ ಅಲ್ರಿ, ನಾನು ಇನ್ನೂ ಇದರಿಂದ ಕರ್ದಂಟ ಟೈಪ್ನು ಕೂಡ ಹಾಕೋಬೋದು. ನಾನು ಅದನ್ನು ಇಲ್ಲಿ ಹಾಕ್ಕೊಂಡಿನಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಈ ರೀತಿ ಕೂಡ ಮಾಡ್ಕೊಂಡೇವಂದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿಯೂ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಸ್ವಲ್ಪ ಬಿಸಿ ಇರ್ಲಕ್ಕಾಗಿ ಹಾಕ್ಬಿಡ್ಬೇಕು ರೀ, ತಣ್ಣಗಾಗನ ಕಟ್ ಮಾಡ್ಕೊಂಡ್ರೆ ಸಾಕು, ಸಖತ್ತಾಗಿ ಬರ್ತದೆ ನೋಡಿರಿ. ಸೂಪರಾಗಿ ಬಂದೈತೆ ನೋಡಿರಿ. ಹೀಗೆ ಒಂದೊಂದು ಮಕ್ಳ ಕೈಯಾಗ ಕೊಟ್ಟರೆ ಸಾಕು, ತಿಂತಾರೆ ರೀ, ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಕೂಡ ತಿನ್ಬೋದು, ಸಣ್ಣವ್ರಿ ಅಂತಲ್ಲ, ಸಖತ್ ರುಚಿಯಾಗಿರ್ತದೆ ಇದು. ಹಿಂಗೇನು ತಿನ್ಬೋದು, ಮತ್ತು ಅನ್ನ ಸಾಂಬಾರು ಒಟ್ಟಿಗೆ ಕೂಡ ನಾವು ಬಾಡ್ಸ್ಕೊಂಡು ತಿನ್ಬೋದು ರೀ. ನೋಡಿ ಎಷ್ಟು ಚೆನ್ನಾಗಿ ಬರ್ತೈತಿ. ಈ ಥರ ನಾವು ಖಾರದ ಕರ್ದಂಟ ಅಂಥೇಳಿ ಈ ಥರನೂ ಮಾಡ್ಕೋತೇವ್ರಿ. ನೋಡಿ ಹೆಂಗೆ ಬಂದಾವ ಅಂತ ಹೇಳಿ. ಸೂಪರಾಗಿ ಬಂದೈತೆ ರೀ ಎರಡೂ. ಇದು ಕೂಡ ತಿನ್ಲಿಕ್ಕೂ ಅಷ್ಟೇ ರುಚಿಯಾಗಿರ್ತದೆ ರೀ. ಎಲ್ಲ ಥರ ಕಾಳು ಹುರಿದು ಪೌಡ್ರ್ ಮಾಡಿರುವಂಥ ಈ ಖಾರ ಉಪ್ಪಿಟ್ಟು ಮತ್ತು ಈ ಖಾರ ಕರ್ದಂಟು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಹಾಕಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ, ಥ್ಯಾಂಕ್ ಯು ರೀ.